ಅಂತಂದ್ರೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಶೇಂಗಾ ಹರಿತಿರ್ತೀರ ಅವರು ನೀವು ನಿಮ್ಮನ್ನ ಮೊದಲು ಒಳಗಾಗ್ಬೇಕು. ನಿಮ್ಮನ್ನ ಒಂದೇ ರಸ್ತೆಗೆ 6 ತಿಂಗಳಲ್ಲಿ 3 ಬಾರಿ ರಸ್ತೆ ಹಾಕಿದ್ದಾರೆ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರುವ ಒಂದು ಆಧಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರಿಂದ? ಅಧಿಕಾರಿಗಳಿಂದ. ಕಮಿಷನ್ ಬರಬೇಕು, ಪಗಾರ ಬರಬೇಕು. ಈ ಎರಡೇ ಕೆಲಸ. ಅವರು 1 ಬಾರಿ ಅಲ್ಲ 10 ಬಾರಿ ಮಾಡಿದ್ರು ಅವರು ಸ್ಯಾಂಕ್ಷನ್ ಮಾಡ್ತಾರೆ ರಸ್ತೆ. 4 ತಿಂಗಳ ಹಿಂದೆ ಈ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅಂತೇಳಿ ಪ್ಯಾಚ್ ವರ್ಕ್ ಯಾರು ಮಾಡ್ಬೇಕಂತಂದ್ರೆ ಈ ಯಾರೋ ಬರ್ತಾರೆ ಆಗಿದು ಹೋಗ್ತಾರೆ ಅಂತಂದ್ರೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಶೇಂಗಾ ಹರಿತಿರ್ತಾರೆ ಅವರು. ಆಗಿದು ಬಿಡ್ರಿ, ನಮ್ಗೇನ್ ಗೊತ್ತಿಲ್ಲ ಅನ್ನೋರು ತಲೆ 3 ಸತಿ ರಸ್ತೆ ಮಾಡ್ತೀರ ಅಂತಂದ್ರೆ ಅಲ್ಲಿನ ಸ್ಥಳೀಯರ ಗುಣ ನಿಮ್ಗೆ ಏನ್ ಮಾಡಿಲ್ಲ. ನಿಮ್ಮನ್ನ ಕಾಲ ಹಿಡಿದು ಕೇಳಬೇಕು. ನೀವು ನಿಮ್ಮನ್ನ ಮೊದಲು ಒಳಗಾಗ್ಬೇಕು. ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕು ನಿಮ್ಮೆಲ್ಲರಿಗೆ. ಸ್ನೇಹಿತರೆ ನಮಸ್ತೆ, ನಿಮ್ಗೆಲ್ಲ ಮತ್ತೊಮ್ಮೆ ಯಾದಗಿರಿ ನಿಜವ ಸ್ವಾಗತ. ಇವತ್ತ ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಇದೇ ಒಂದು ಸಾಕ್ಷಿ. ಯಾಕೆಂತಂದ್ರೆ ಕೆಲವೊಂದು ಕಡೆ ಸಾರ್ವಜನಿಕರು ನಮ್ಗೇನಾದ್ರೂ ಮಾಡಿ ರಸ್ತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಸ್ತೆ ಮೇಲೆ ಮತ್ತೆ ರಸ್ತೆ ಮಾಡ್ತಾ ಇದ್ದಾರೆ. ಇದು ಒಂದು ವಿಚಿತ್ರ ಅಂತ ಹೇಳ್ಬೋದು ನಾವು. ಹೇಗೆ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಂಬಾವಿ ಒಂದು ಪಟ್ಟಣ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಕೆಂಬಾವಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ 14ರಲ್ಲಿ ಕಳೆದ 6 ತಿಂಗಳ ಅವಧಿಯಲ್ಲಿ ಒಂದೇ ರಸ್ತೆಗೆ 3 ಬಾರಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ನೋಡಿ ಹೇಗಿದೆ, ಒಂದೇ ರಸ್ತೆಗೆ 3 ಬಾರಿ ಸಿಸಿ ರಸ್ತೆ ಆಗಿದ್ದಾರೆ. ಎಷ್ಟು ತಿಂಗಳಲ್ಲಿ? 6 ತಿಂಗಳಲ್ಲಿ. ಯೋಚನೆ ಮಾಡ್ರಿ. ಕೆಲವೊಂದು ಕಡೆ ಡ್ರೈನೇಜ್ ಇಲ್ಲ, ಕೆಲವೊಂದು ಕಡೆ ರಸ್ತೆ ಇಲ್ಲ, ಕೆಲವೊಂದು ಕಡೆ ಕ್ಲೀನ್ ಮಾಡೋರಿಲ್ಲ. ಆದ್ರೆ ಒಂದೇ ರಸ್ತೆಗೆ 6 ತಿಂಗಳಲ್ಲಿ 3 ಬಾರಿ ರಸ್ತೆ ಹಾಕಿದ್ದಾರೆ ಅಂತೇಳಿ. ನಾನು ಹೇಳ್ತಾ ಇಲ್ಲ, ಇದು ನನ್ನ ವೈಯಕ್ತಿಕ ಹೇಳಿಕೆ ಅಲ್ಲ, ಒಂದು ಪತ್ರಿಕೆಯಲ್ಲಿ ಬಂದಿರುವ ಒಂದು ಆಧಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ, ಆಗುತ್ತೆ, 100% ಆಗ್ಲೇಬೇಕು. ಯಾಕಂತಂದ್ರೆ ಒಂದೇ ರಸ್ತೆಗೆ 3 ಬಾರಿ ಸಿಸಿ ರಸ್ತೆ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಇದು ಅಧಿಕಾರಿಗಳು ಹೆಂಗೆ ನೀವು ಬಿಲ್ ಸ್ಯಾಂಕ್ಷನ್ ಆಗಿರಬಹುದು, 3 ಬಾರಿ ಹೇಗೆ ನೀವು ಅವರಿಗೆಲ್ಲ ರಸ್ತೆ ಮಾಡಕ್ ಅವಕಾಶ ಕೊಟ್ಟಿರಬಹುದು. ನೋಡಿ ಮುಂದೆ ಓದ್ತೇವೆ ನೋಡಿ. ವಿವಿಧ ಇಲಾಖೆಗಳ ಸಮನ್ವಯದ ಕೊರತೆಯಿಂದ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಸಾರ್ವಜನಿಕರ ಹಣ ಪೋಲಾಗುತ್ತಿರುವುದು ನಿಜ. ಯಾರಿಂದ? ಅಧಿಕಾರಿಗಳಿಂದ. ಅಧಿಕಾರಿಗಳಿಗೆ ಏನ್ ಬೇಕು? ಸಾರ್ವಜನಿಕರ ಹಣ ಪೋಲಾಗುತ್ತಿದೆ ಅನ್ನುವುದು ಅವರು ಯೋಚನೆ ಮಾಡಂಗಿಲ್ಲ. ಕಮಿಷನ್ ಬರಬೇಕು, ಪಗಾರ ಬರಬೇಕು. ಈ ಎರಡೇ ಕೆಲಸ. ಅವರು ಎಲ್ಲೆಲ್ಲ ಮಾಡ್ರಪ್ಪ ರಸ್ತೆ, ನಮ್ಗೇನು ಗೊತ್ತಿಲ್ಲ, ಎಲ್ಲಿ ಮಾಡ್ತಿರೋ ಮಾಡ್ರಿ ನೀವು, ನಮ್ಗೆ ಕಮಿಷನ್ ಬಂದ್ರೆ ಸಾಕು. 1 ಬಾರಿ ಅಲ್ಲ 10 ಬಾರಿ ಮಾಡಿದ್ರು ಅವರು ಸ್ಯಾಂಕ್ಷನ್ ಮಾಡ್ತಾರೆ ರಸ್ತೆ. ಒಂದೇ ರಸ್ತೆಗೆ ಮತ್ತೆ ರಸ್ತೆ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು 4 ತಿಂಗಳ ಹಿಂದೆ ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾರಂತೆ, 4 ತಿಂಗಳ ಹಿಂದೆ ಪುರಸಭೆ ಅನುದಾನದಲ್ಲಿ ಈ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. 4 ತಿಂಗಳ ಹಿಂದೆ ಈ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅಂತೇಳಿ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ನಂತರ ಜಲಧಾರಿ ಯೋಜನೆಯಡಿ ಪೈಪ್ಲೈನ್ ಕಾಮಗಾರಿಯಾಗಿ ನಾನು ಇದ್ರ ಬಗ್ಗೆ ನೀವು ಬಹಳ ಸ್ಪಷ್ಟವಾಗಿ ನೀವು ಕೇಳಬೇಕು. ಏನು ರಸ್ತೆಗಳು ಅಗಿತಾರಲ್ಲ, ಪೈಪ್ಲೈನ್ ಹಾಕೋದು ಮತ್ತೆ ಬೇರೆ ಬೇರೆ ಕಾರಣದಿಂದ ಹಂಗೆ ಬಿಟ್ಟು ಹೋಗ್ತಾರೆ. ನಾನು ಇವತ್ತು ಯಾದಗಿರಿ ಲಿಂಕ್ ಹಾಕ್ತೀನಿ ನೋಡಿ. ಇದು ತಪ್ಪು. ಇದು ಏನು? ಜಲಧಾರಿ ಯೋಜನೆ ಪೈಪ್ಲೈನ್ ಕಾಮಗಾರಿ ರಸ್ತೆ ಅಗೆದು ಅಡ್ಡಲಾದ ಭಾಗದಲ್ಲಿ ಪ್ಯಾಚ್ ವರ್ಕ್ ಆಧಾರದಲ್ಲಿ ಮತ್ತೆ ಸಿಸಿ ಹಾಕಲಾಗಿತ್ತು. ನೋಡಿ, ಅದು ಪೈಪ್ಲೈನ್ಗೋಸ್ಕರ ಇವರು ಅಗಿತಾರೆ, ಗುಂಡಿಗಳಾಗ್ತಾರೆ, ಅದು ಪೈಪ್ ಹಾಕೋದೆಲ್ಲ ಮಾಡ್ತಾರಲ್ಲ, ಅದನ್ನು ಮುಚ್ಚೋಗೋಸ್ಕರ ಪ್ಯಾಚ್ ವರ್ಕ್ ಮಾಡಲಾಗಿತ್ತು. ಅದಕ್ಕೂ ಮತ್ತೆ ಬೇರೆ ಟೆಂಡರ್ ಮಾಡ್ತಾರೆ, ಅವ್ರು ಪ್ಯಾಚ್ ವರ್ಕ್ ಟೆಂಡರ್ ಮಾಡ್ತಾರೆ. ಪ್ಯಾಚ್ ವರ್ಕ್ ಯಾರು ಮಾಡ್ಬೇಕಂತಂದ್ರೆ, ಈ ಪ್ಯಾಚ್ ವರ್ಕ್ ಯಾರು ರಸ್ತೆಯನ್ನು ಅಗಿದಿರ್ತಾರಲ್ಲ, ಯಾರು ರಸ್ತೆಯನ್ನು ಅಲ್ಲಿ ಮಾಡಿರ್ತಾರ, ಅವರು ಮೊದಲು ಹೇಗಿತ್ತು ಅದೇ ರೀತಿ ಮಾಡ್ಬೇಕು. ಅವ್ರ ಕೆಲಸ ಅದು. ಯಾರೋ ಬರ್ತಾರೆ ಆಗಿದು ಹೋಗ್ತಾರೆ ಅಂತಂದ್ರೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಶೇಂಗಾ ಹರಿತಿರ್ತಾರೆ ಅವರು. ಅರ್ಥ ಮಾಡ್ಕೊಳ್ಬೇಕಲ್ಲ, ಪ್ರತಿಯೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇದೆ. ಇವರು ಈ ಕೆಲಸ ಮಾಡ್ಬೇಕು, ಈ ಕೆಲಸ ಏನಾದ್ರು ಕೆಟ್ಟು ಹೋದ್ರೆ ಇವ್ರ ಜವಾಬ್ದಾರಿ ಅಂತ ಇರುತ್ತಲ್ಲ.
ಆ ಜವಾಬ್ದಾರಿ ಎಂಬುದು ಇವತ್ತು ಮರ್ತು ಬಿಟ್ಟಿದ್ದಾರೆ. ಅಧಿಕಾರಿ ಯಾಕೆ ಕೇಳ್ತಾ ಇಲ್ಲ? ನೀವು ಯಾರನ್ನ ಬಂದು ಗುಂಡಿ ಹೊಡ್ರಪ್ಪ, ರಸ್ತೆ ಆಗಿತ್ತರ ಆಯ್ದು ಬಿಡ್ರಿ, ನಮ್ಗೇನ್ ಗೊತ್ತಿಲ್ಲ ಅನ್ನೋ ತರ ಎಲ್ಲ ಇದರಲ್ಲಿ ಇದ್ದಾರೆ ಅಧಿಕಾರಿಗಳು. ಸಿ ಹಾಕಲಾಗಿತ್ತು. ಇದಾದ ಬಳಿಕ ಇದೀಗ KKRDB ಅನುದಾನದಲ್ಲಿ ನೋಡಿ, KKRDB ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದಿಂದ ಇದೇ ರಸ್ತೆಯ ಮೇಲೆ ಮತ್ತೊಮ್ಮೆ CC ರಸ್ತೆ ನಿರ್ಮಾಣ ಮಾಡಲಾಗಿದೆ. ನೋಡಿ, ಮತ್ತೆ ಅದೇ ರಸ್ತೆ ಮೇಲೆ ಮೊದಲೊಂದು ಸರ್ತಿ ಆಗಿತ್ತು, ನಂತರ ಪ್ಯಾಚ್ ವರ್ಕ್ ಆಯಿತು, ಮತ್ತೆ ಅದೇ ರಸ್ತೆ ಮೇಲೆ ನಿರ್ಮಿತಿ ಕೇಂದ್ರದಿಂದ ಇದೇ ರಸ್ತೆ ಮೇಲೆ ಮತ್ತೊಮ್ಮೆ CC ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಸಾರ್ವಜನಿಕ ಕೆಂಗಣಿ ಗುರಿಯಾಗಿದೆ. ನೋಡಿ ಹೇಗೆ ಆಗಲ್ಲ ಹೇಳಿ? ಸಾರ್ವಜನಿಕ ಕೆಂಗಣಿ ಹೆಂಗ್ ಗುರಿ ಆಗೋದಿಲ್ಲ? ಒಂದೇ ರಸ್ತೆ ಮೇಲೆ ಮೂರು ಸರ್ತಿ ರಸ್ತೆ ಮಾಡ್ತೀರ ಅಂತಂದ್ರೆ ಅಲ್ಲಿನ ಸ್ಥಳೀಯರ ಗುಣ ನಿಮ್ಗೆ ಏನ್ ಮಾಡಿಲ್ಲ. ನಿಮ್ಮನ್ನ ಕಾಲ ಹಿಡಿದು ಕೇಳಬೇಕು, ಯಾರು ಅಧಿಕಾರಿಗಳು ಶಾಂಕ್ಷನ್ ಮಾಡಿರ್ತಾರೆ, ಯಾರು ತಂದಿರ್ತಾರೆ, ಪದೇ ಪದೇ ಒಂದೇ ರಸ್ತೆಗೆ ಮೂರ್ ಬಾರಿ ಏನೋ ಅನುದಾನ ಬರುತ್ತಲ್ಲ, ನಿಮ್ಮನ್ನೆಲ್ಲರೂ ಕೇಳ್ಬೇಕು. ನಿಮ್ಮನ್ನ ಮೊದಲು ಒಳಗಾಗ್ಬೇಕು, ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕು ನಿಮ್ಮೆಲ್ಲರಿಗೆ, ಅವಾಗ ಗೊತ್ತಾಗುತ್ತೆ. ಅಲ್ರಿ, ಕೆಲವೊಂದ್ ಕಡೆ ರಸ್ತೆ ಇಲ್ಲ, ಅಲ್ಲಿ ನಿರ್ಮಾಣ ಮಾಡಕ್ ರೆಡಿ ಇಲ್ಲ, ನೀವು ರಸ್ತೆ ಮಾಡಕ್ ರೆಡಿ ಇಲ್ಲ. ಅಭಿವೃದ್ಧಿ ಅಂತಂದ್ರೆ ಈ ತರ ಅಭಿವೃದ್ಧಿ, ಲೂಟಿ ಅಭಿವೃದ್ಧಿ ಅಲ್ಲ. KKRDB ಯಲ್ಲಿ ನಿರ್ಮಿತಿ ಕೇಂದ್ರ ಇದೇ ರಸ್ತೆಯ ಮೇಲೆ ಮತ್ತೊಮ್ಮೆ CC ರಸ್ತೆ ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರ ಕೆಂಗಣಿ ಗುರಿಯಾಗಿದೆ. ಪಟ್ಟಣದಲ್ಲಿ ಇನ್ನೂ ಹಲವಾರು ರಸ್ತೆಗಳು ಅಭಿವೃದ್ಧಿಗಾಗಿ, ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೆ ಮೊದಲೇ, ಪಟ್ಟಣದಲ್ಲಿ ಹಲವಾರು ರಸ್ತೆಗಳು ಅಭಿವೃದ್ಧಿಗಾಗಿ ಕಾಯುತ್ತಿರುವ ಸಂದರ್ಭದಲ್ಲಿ ನೋಡಿ, ಬೇರೆ ಬೇರೆ ಕಡೆ ಅದೇ ಪಟ್ಟಣದಲ್ಲಿ, ಕೆಂಬಾವಿ ಪಟ್ಟಣದಲ್ಲಿ ಬೇರೆ ಬೇರೆ ರಸ್ತೆಗಳು ಕೆಟ್ಟೋಗಿದ್ದಾವೆ. ಆ ಕಡೆ ಮಾತ್ರ ಯಾಕೆ ಹೋಗ್ತಿಲ್ಲ ನೀವು? ಆ ಕಡೆ ಯಾಕೆ ನೀವು ಬ್ಯಾಚ್ ವರ್ಕ್ ಆಗ್ತಾ ಇಲ್ಲ? ಏನಾಗಿದ್ ನಿಮ್ಗೆಲ್ಲ? ನಿಮ್ಗೆ ಆಗಿದಾದ್ರೆ ಏನ್ ನಿಮ್ಗೆ? ಬೇರೆ ಬೇರೆ ರಸ್ತೆಗಳೆಲ್ಲ ಕೆಟ್ಟೋಗಿದ್ದಾವೆ, ಅದು ಮಾಡ್ತಾ ಇಲ್ಲ. ಒಂದೇ ರಸ್ತೆಗೆ ಪದೇ ಪದೇ CC ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಓಪನ್ ಆಗಿ ಬರೆದಿದ್ದಾರೆ ಅವ್ರು ಪಾಪ. ಯಾರ್ದೋ ದುಡ್ಡು, ಇವ್ರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರದ್ದೇ ಇದಾಗ್ಬಿಟ್ಟಿದೆ. ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಜಾತ್ರೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ. ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ನೋಡಿ, ಸಾರ್ವಜನಿಕ ತೆರಿಗೆ ಹಣವನ್ನು ಸಮರ್ಪಕ ಯೋಜನೆ ಹಾಗೂ ಇಲಾಖೆಗಳ ನಡುವಿನ ಸಮನ್ವಯ ಇಲ್ಲದೆ ವ್ಯಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ಸ್ಥಳೀಯರು ಈ ಕುರಿತು ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮಗಳು ಎಂದು ಆಗ್ರಹಿಸಿದ್ದಾರೆ. ಈ ಪತ್ರಿಕೆಯಲ್ಲಿ ಸುದ್ದಿ ಬಂದು ಒಂದು 15 ದಿನ ಆಯ್ತು, ಇಲ್ಲಿಯವರೆಗೆ ಯಾವುದೇ ಕ್ರಮ ಆಗಿಲ್ಲ, ಕ್ರಮ ಮಾಡುವುದಿಲ್ಲ. ಸಾರ್ವಜನಿಕರು ಏನೋ ತಪ್ಪು ಮಾಡಿದ್ರೆ ತಕ್ಷಣ ಕ್ರಮ ಕೈಗೊಳ್ಳೋದು ಅಧಿಕಾರಿಗಳು. ಆದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ, ಗುತ್ತಿಗೆದಾರ ತಪ್ಪು ಮಾಡಿದ್ರೆ ಯಾರು ಕ್ರಮ ಕೈಗೊಳ್ಬೇಕ್ರಿ? ಮೇಲಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಯಾರು 3 ಬಾರಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, CC ರಸ್ತೆ ಮಾಡಿದ್ದಾರೆ, ಯಾಕೆ ನಿಮ್ಗೆ ಯಾರು ಕೇಳೋರಿಲ್ಲ? ನಿಮ್ಗೆ ಪತ್ರಿಕೆಯಲ್ಲಿ ಸುದ್ದಿ ಬಂದ ತಕ್ಷಣ ತಾವು ಎಚ್ಚೆತ್ತುಕೊಂಡು ಹೇಗೆ ಮಾಡಿದಾರೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ಬೇಕಲ್ಲ. ಯಾಕೆ 6 ತಿಂಗಳಲ್ಲಿ 3 ಬಾರಿ ರಸ್ತೆ ಮಾಡಿದ್ರು? ಯಾರನ್ನು ಕೇಳಿ ಮಾಡಿದ್ರು? ಅದು ಹೇಗೆ ಕೆಟ್ಟೋಯ್ತು 3 ಬಾರಿ ರಸ್ತೆ? ಮೊದಲೇನೋ ಒಂದ್ಸರ್ತಿ ಕೆಟ್ಟೋಗಿರುತ್ತೆ, ಒಂದ್ಸರ್ತಿ CC ಹಾಕ್ತಾ ಇರುತ್ತೆ, ಎರಡನೇದು ಏನು ಎಲ್ಲೋ ಸ್ವಲ್ಪ ಹೋಗಿರ್ತದಂತ ಪ್ಯಾಚ್ ವರ್ಗ, ಮತ್ತೆ 3ನೇ ಸರ್ತಿ ಏನು ಅವಶ್ಯಕತೆ ಇತ್ತು? ಅಂದ್ರೆ ಅದು ಕಂಪ್ಲೀಟ್ ಅದು ಕಳಪೆ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿ ತೋರಿಸ್ತಾ ಇದೆ. ಕಂಪ್ಲೀಟ್ ಕಳಪೆ ಕಾಮಗಾರಿ ಆಗಿರ್ಬೋದು ಅದು. ಈಗ ಮತ್ತೆ ಎಷ್ಟು ಬಾರಿ ಮಾಡ್ತಾರೆ? ಅದಕ್ಕೆ ಮುಂದೆ ನಾವು ಯಾರು ಕೇಳದೆ ಹೋದ್ರೆ ಮತ್ತೆ ಅದೇ ರಸ್ತೆಯನ್ನು ಮಾಡಬಹುದು ಇವರು. ಅಂತಹ ಪುಣ್ಯಾತ್ಮರು ಇವ್ರಿಗೆಲ್ಲರಿಗೆ ಕರೆಸಿ ಸನ್ಮಾನ ಮಾಡಬೇಕು. ದೊಡ್ಡ ವೇದಿಕೆಯಲ್ಲಿ ಬರ್ಯಪ್ಪ, ನಿಮ್ ಪುಣ್ಯವಂತರು, ನಿಮ್ಮಷ್ಟು ಲೂಟಿ ಯಾರಿಲ್ಲ, ಬನ್ನಿ ಅಂತೇಳಿ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡ್ಬೇಕು ನಾವು. ಓಕೆ ಸ್ನೇಹಿತರೆ, ಇಂತಹ ಪರಿಸ್ಥಿತಿ ಇದೆ. ಕೆಂಬಾವಿ ಪಟ್ಟಣದಲ್ಲಿ ಒಂದೇ ರಸ್ತೆಗೆ 3 ಬಾರಿ CC ರಸ್ತೆ ಮಾಡಿದ್ದಾರೆ. ಮೊದಲನೇ ಬಾರಿ ಮಾಡಿದ್ದಾರೆ, 2ನೇ ಬಾರಿ ಯಾವುದೋ ಒಂದು ಕಾಮಗಾರಿ ಹೆಸರಲ್ಲಿ ಅದು ಕಿತ್ತೋಗಿದೆ ಅಂತೇಳಿ ಏನೋ ಪೈಪ್ಲೈನ್ ಹಾಕಿದ್ದಾರೆ ಅಂತೇಳಿ ಪ್ಯಾಚ್ ವರ್ಕ್ ಮಾಡಿ 3ನೇ ಬಾರಿ ಮತ್ತೆ KKRDB ಅದು ಮತ್ತೆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದು ಮತ್ತೆ CC ರಸ್ತೆ ಮಾಡಿದ್ದಾರೆ. ಎಂತೆಂತ ಅಧಿಕಾರಿಗಳು ಪುಣ್ಯಾತ್ಮರು ಹೆಂಗೆ CC ರಸ್ತೆ 3 ಬಾರಿ ಇವರು ಬಿಲ್ ಮಾಡಿದಿರಬಹುದು. ಇವ್ರಿಗೆ ಬುದ್ಧಿ ಇಲ್ವಾ ಸ್ವಲ್ಪನಾ? ಎಂತ ನಾಲಾಯಕರು ಇವರು ಅಧಿಕಾರಿಗಳು. ಇಂತಿಂತ ಅಧಿಕಾರಿಗಳಿದ್ರೆ ನಮ್ಮ ಜಿಲ್ಲೆ ಎಲ್ಲಿ ಉದ್ಧಾರ ಆಗುತ್ತಾ? ಜಿಲ್ಲೆಯನ್ನು ಉದ್ಧಾರ ಮಾಡ್ರಪ್ಪ ಅಭಿವೃದ್ಧಿಯಿಂದ ಅಂತೇಳಿ ನಿಮ್ಮನ್ನು ಸರ್ಕಾರ ನೇಮಿಸಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ? ಅಧಿಕಾರಿಗಳು ಏನ್ ಮಾಡ್ಬೇಕಂತ ಮಾಡಿರಿ?
ಬರೀ ಲೂಟಿ ಹೊಡೆದ್ ಬಿಟ್ಟು ಮತ್ತೆ ಏನ್ ಮಾಡಂಗಿಲ್ಲ ನೀವು, ಲೂಟಿ ಹೊಡೆಯೋಕೆ ಬಂದಿರಿ ನೀವು ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಂಬಂಧಪಟ್ಟಂತ ಇಲಾಖೆಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.